ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗಂಡ ನಿಮ್ಮ ಮಾತು ಕೇಳಬೇಕೆ, ಸಾತ್ವಿಕ ವಿಧಾನದಲ್ಲಿ ಈ ಉಪಾಯ ಮಾಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ಒಂದು ಸಾಂಸಾರಿಕ ವಿಷಯಕ್ಕೆ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ವಿಷಯ. ತುಂಬ ಜನ ಹೆಣ್ಮಕ್ಳು ಕೆಲವು ಗೊಂದಲದಲ್ಲಿ ಸಿಕ್ಕಾಕೊಂಡು ನರಳುತ್ತಾ ಇರ್ತೀರಿ. ಗಂಡ ಸರ್ವಸ್ವ, ಗಂಡನೇ ದೇವರು ಅಂತ ಹೇಳಿ ಗಂಡನ ನಂಬಿಕೊಂಡು ಹೆತ್ತ ತಂದೆ ತಾಯಿ, ಮನೆ ಮಠ, ಕುಲ ಬಾಂಧವರನ್ನ ಬಿಟ್ಟು ಲಗ್ನ ಆಗಿ ಅರ್ಧಾಂಗಿಯಾಗಿ ಧರ್ಮಪತ್ನಿಯಾಗಿ ಕಷ್ಟ ಸುಖಕ್ಕೆ ಪಾಲಾಗಿ ಸಪ್ತಪದಿಗಳನ್ನು ತುಳಿದು ಇರುವಷ್ಟು ವರ್ಷಗಳ ಕಾಲ ಸಪ್ತಸಾಗರದಲ್ಲಿ ಮುಳುಗಿ ಈಜಿ ಸಂಸಾರದ ಕಷ್ಟಗಳನ್ನು ನೋಡಿ ಬದುಕಬೇಕು ಅಂತ ಹೇಳುತ್ತೀರಾ. ಆ ಹೆಜ್ಜೆಗಳು ಪ್ರಥಮದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನ ಕೊಡಬಹುದು. ಅದಾದ ಬಳಿಕ ಬರ್ತಾ ಬರ್ತಾ ಪ್ರಾರಂಭವಾಗುತ್ತದೆ ಎಂದರು. ಆದರೆ ಇಲ್ಲಿ ನಾವು ಹೇಳಲು ಹೊರಟಿರುವ ವಿಷಯ ಏನು ಅಂದರೆ, ಗಂಡ ನಿಮ್ಮ ಮಾತು ಕೇಳಬೇಕು, ನಿಮ್ಮ ಆಧೀನದಲ್ಲಿರಬೇಕು. ಅದು ಒಳ್ಳೆ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಅಲ್ಲ. ಗಂಡ ಹೆಂಡತಿಯ ಸುಖ ಜೀವನ, ಸಂತೃಪ್ತಿಯ ಜೀವನ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಹೊಂದಿಕೊಂಡು ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯ ಜೀವನ ಸಾಗಿಸಬೇಕು. ಅಂತಿದ್ರೆ ನಾವು ಹೇಳೋ ಈ ಒಂದು ವಿಧಾನ ನಿಮ್ಮ ಮನೆಯಲ್ಲಿ ಮಾಡಬೇಕು. ಜೊತೆಗೆ ಯಜಮಾನ ಎಂಬತಕ್ಕಂಥವನು ಮನೆಯಲ್ಲಿ ರುದ್ರನಾದಾಗ ಹೆಂಡತಿ ಸಹಜವಾಗಿ ಭದ್ರಕಾಳಿ ಆಗಲೇಬೇಕು. ರುದ್ರನನ್ನ ಹಿಡಿಯಲು ಸಾಧ್ಯವಿಲ್ಲ, ಭದ್ರಕಾಳಿಯನ್ನ ಹಿಡಿಯಲು ಸಾಧ್ಯವಿಲ್ಲ. ಆಗ ನಿಮ್ಮ ಮನೆ ದೇಗುಲ ಆಗುವುದಿಲ್ಲ, ಸ್ಮಶಾನವಾಗಿ ಹೋಗುತ್ತೆ. ಸ್ಮಶಾನದಲ್ಲಿ ವಾಸವಾಗುವಂತಹ ಕಾಳಿ ಶಿವನ ಅವತಾರವಾಗಿ ಇರತಕ್ಕಂಥ ಬಹುಮುಖ್ಯವಾದ ಗಣವಾಗಿರುವಂತಹ ವೀರಭದ್ರ. ಆದರೆ ಇವು ರುದ್ರದೈವಗಳು, ಮನೆಯೊಳಗೆ ಸೇರಿಸೋದು ಬೇಡ. ಅವರನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಬಹಳ ಕಠಿಣ. ಹಾಗಾಗಿ ನೀವುಗಳು ನಿಮ್ಮ ಮನಸ್ಸಾಕ್ಷಿಯಿಂದ ದಂಪತಿಗಳಾದ ಮೇಲೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಸುಖದಲ್ಲೂ ಕಷ್ಟದಲ್ಲೂ ಸಮಪಾಲಾಗಿ ಹಂಚಿಕೊಂಡು ಹೋಗುತ್ತದೆ ಧರ್ಮ. ಆದರೆ ಇಲ್ಲಿ ಗಂಡ ಎಂಬತಕ್ಕಂತಹ ಪ್ರಾಣಿ ಕೋಪ, ಆವೇಶಕ್ಕೆ ಬಲಿಯಾಗಿ ಪತ್ನಿಯನ್ನ ಅನುಮಾನದಿಂದ ನೋಡತಕ್ಕಂಥದ್ದು, ಮಾನಸಿಕವಾಗಿ ನರಳುವಂಥದ್ದು, ತನ್ನ ಮಾತು, ತನ್ನ ಜ್ಞಾನ, ತನ್ನ ಅಹಂಕಾರ, ತನ್ನ ದುರ್ಬುದ್ಧಿ, ದುರಾಲೋಚನೆ, ದುಷ್ಟತನದಿಂದ ರಾವಣನಾಗಿ ನಿಲ್ಲುವಂತಹ ಪ್ರವೃತ್ತಿಗೆ ಬರ್ತಾನೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ, ಸಂಸ್ಕೃತಿಯ ಹೆಣ್ಣು ಮಕ್ಕಳು ರಾಮನಂತಹ ಗಂಡ ಬೇಕು ಅಂತ ಹೇಳ್ತಾರೆ ಹೊರತು ರಾವಣ ಅಂತ ಗಂಡ ಬೇಕು ಅಂತ ಯಾರು ಹೇಳೋದಿಲ್ಲ. ರಾವಣ ಗಂಡ ಮನೆಯಲ್ಲಾದ್ರೆ ಮನೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟು ಹೋಗುತ್ತೆ. ಆತ ಹೆಂಡತಿ ಮಕ್ಕಳಿಗೆ ಮಾರಕನಾಗುತ್ತಾನೆ, ಮಾನಸಿಕವಾಗಿ ನಡೆಸೋದಕ್ಕೆ ಪ್ರಾರಂಭಿಸ್ತಾನೆ. ರಾಕ್ಷಸ ಅವತಾರ ಪ್ರಾರಂಭತೆ ಅಂದರೆ ಹೆಜ್ಜೆ ಹೆಜ್ಜೆಗೂ ತಪ್ಪು ಕಂಡುಹಿಡಿಯುವಂಥದ್ದು, ಮಾನಸಿಕವಾಗಿ ನಡೆಸುವಂಥದ್ದು, ಹೊಡೆಯುವಂಥದ್ದು, ಹೆಂಡತಿ ಮಕ್ಕಳಿಗೆ ಅವಚ್ಚನಿಂದನೇ ಅವಾಚ್ಯ ಶಬ್ದದಿಂದ ಬೈಯುವಂಥದ್ದು. ಇಂತಹ ವ್ಯವಸ್ಥೆ ನಿಮ್ಮ ಮನೆಯಲ್ಲಿದ್ದರೆ ಎಲ್ಲರ ಮನೆಯಲ್ಲಿರುವುದಿಲ್ಲ. ಕೆಲವೊಬ್ಬರ ಮನೆಯಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದರೆ ಅವರನ್ನು ನಾವು ದುರ್ದೈವಿಗಳು ಅಂತಾನೆ ಕರಿಬೇಕಾಗತ್ತೆ ಹೊರತು ಅದೃಷ್ಟವಂತರಲ್ಲ. ನಮಗೆ ಕೆಲವೊಂದಷ್ಟು ಜನರು ಬಂದು ಕೇಳ್ತಾರೆ, ಮಕ್ಕಳು, ಗಂಡು ಮಕ್ಕಳು ಸಹ ಮನೆಯಲ್ಲಿ ಇಂತಹ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿ. ಈ ಪೂಜೆಯ ವಿಧಾನ ಗಂಡನೊಬ್ಬನ ಮೇಲೆ ಪರಿಣಾಮ ಬೀರೋದಿಲ್ಲ, ನಿಮ್ಮ ಮಕ್ಕಳು ಗಂಡು ಮಕ್ಕಳ ಮೇಲೂ ಈ ಪರಿಣಾಮ ಬೀಳುತ್ತೆ. ದಯಮಾಡಿ ಈ ವಿಧಾನವನ್ನ ತಪ್ಪದೇ ಮಾಡಿ. ಇದರಿಂದ ನಿಮ್ಮ ಗಂಡ ನೀವು ಹೇಳಿದ ಮಾತನ್ನ ಕೇಳ್ತಾರೆ, ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನ ಸಂರಕ್ಷಣೆ ಮಾಡ್ತಾರೆ, ಗೌರವಿತವಾಗಿ ನೋಡ್ತಾರೆ. ಈ ವಿಧಾನದಿಂದ ನಿಮ್ಮ ಮನೆಯ ಕುಟುಂಬ ಸದಾ ಸುಖಿಯಾಗಿರುತ್ತೆ. ನೆಮ್ಮದಿ ಮತ್ತು ಶಾಂತಿಯ ಜೀವನವನ್ನ ನೀವು ನೋಡ್ತೀರಾ. ಎಷ್ಟೇ ಕೋಪಿಷ್ಠನಾಗಿದ್ದು ಆತ ಸರಳ ಸೌಜನ್ಯಯುತ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾರೆ. ಅಂತಹ ಕಠೋರ ಮನಸ್ಥಿತಿ ಇರುವಂತಹ ವ್ಯಕ್ತಿ ಪರಿವರ್ತನೆ ಆಗ್ತಾನೆ ಅಂತ ಅಂದ್ರೆ ಶಕ್ತಿ ಇರುವಂಥದ್ದು ಹೆಣ್ಣಿನ ಮನಸ್ಸಿನಲ್ಲಿ, ಹೆಣ್ಣಿನ ಜ್ಞಾನದಲ್ಲಿ, ಆಕೆಯ ಕೈಗುಣದಲ್ಲಿ, ಆಕೆಯ ನಂಬಿಕೆಯಲ್ಲಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಪ್ರತಿದಿನ ತಪ್ಪದೆ, ಪ್ರತಿ ದಿವಸ ತಪ್ಪದೆ 48 ದಿನಗಳ ಕಾಲ ಆಗ್ಬೋದು, 21 ದಿನಗಳ ಕಾಲ ಆಗ್ಬೋದು, ಮನೆಯಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ತಪ್ಪದೆ ನಿಮ್ಮ ಮನೆಯಲ್ಲಿ ನೀವುಗಳು ಬಿಳಿ ಸಾಸಿವೆ ಮತ್ತು ಲೋಭಾನ ತಪ್ಪದೆ ಮನೆಯಲ್ಲಿ ಹಾಕಬೇಕು. ಅಂದರೆ ಯಾವ ರೀತಿ ಹಾಕಬೇಕು? ಬಹುಮುಖ್ಯವಾಗಿ ಬಿಳಿ ಸಾಸಿವೆ ನಿಮ್ಮ ಮನೆಯ ಬಾಗಿಲ ಹತ್ತಿರ, ಲೋಭಾನನ್ನ ಮನೆ ಬಾಗಿಲ ಹತ್ತಿರ ಸ್ವಲ್ಪ ಉದುರಿಸಬೇಕು. ಜೊತೆಗೆ ಲೋಭಾನದ ಹೊಗೆಯನ್ನ ಹಾಕಿದ ಕೆಂಡ ಮಾಡಿ ಲೋಭದಲ್ಲಿ ಹಾಕಿದಾಗ ಹೊಗೆ ಉದ್ಭವವಾಗುತ್ತೆ. ಹಾಗೆ ನಿಮ್ಮ ಯಜಮಾನರ ಹೆಸರು, ಮಕ್ಕಳ ಹೆಸರನ್ನು ಹೇಳಿ ಯಾರು ಆ ಮನೆಯಲ್ಲಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ
ಅವರ ಹೆಸರು ಹೇಳಿ ಆ ಕೆಂಡಕ್ಕೆ ಲೋಭಾನ ಸಮೇತ ಬಿಳಿ ಸಾಸಿವೆಯನ್ನ ಸಹ ಸ್ವಲ್ಪ ಹಾಕಿ ಮನೆಯಲ್ಲಿ ಪೂರ್ಣವಾಗಿ ಹೊಗೆ ಬಿಡಿ, ಪರಿಪೂರ್ಣವಾಗಿ ಯಜಮಾನ್ರು ಇರೋ ಟೈಮಲ್ಲೇ ಹಾಕಿ. ಅವರು ಆಗಲ್ಲ ಅಂತಿದ್ರು ಕೂಡ ಜಾಸ್ತಿ ಹೊಗೆ ಹಾಕಿ ಕಂಪ್ಲೀಟ್ ಚೇಂಜ್ ಆಗ್ತಾರೆ. ಬದಲಾವಣೆ ಬೇಕಲ್ಲ, ಮನುಷ್ಯನ ದುರ್ಬುದ್ಧಿ, ದುರಾಲೋಚನೆ, ದುಷ್ಟತನ ಹೋಗ್ಬೇಕಲ್ವಾ? ದಯವಿಟ್ಟು ಈ ಒಂದು ವಿಧಾನ ಮಾಡಿ. ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಕೆಲವೊಂದು ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳಾಗ್ಲಿ, ದುಷ್ಟ ಶಕ್ತಿಗಳು ಅಡಗಿರುವಂತಹ ಸ್ಥಳವಾಗ್ಲಿ, ಮನೆಯಲ್ಲಿ ಕೆಟ್ಟ ತರಂಗಗಳಾಗ್ಲಿ ಇದು ಉಚ್ಚಾಟನೆ ಆಗುತ್ತದೆ. ಅಗ್ನಿ, ಕೆಂಡ, ಲೋಭಾನ ವಿಶಿಷ್ಟವಾಗಿರತಕ್ಕಂಥದ್ದು, ದೃಶ್ಯ ಆಹ್ವಾನ ಮಾಡತಕ್ಕಂಥದ್ದು, ಶಿವನ ಶಕ್ತಿಯನ್ನ ತಂದು ನಿಲ್ಲಿಸುವಂಥದ್ದು. ವಿಶೇಷವೇ ದೃಷ್ಟಿ ಕಂಟಕ ಲೋಪಗಳನ್ನು ಸುಡುವಂಥದ್ದು ಉಚ್ಚಾಟನೆ ಪೂಜೆಗೆ ಮುಖ್ಯವಾಗಿರುವಂಥದ್ದು. ತಪ್ಪದೇ ಮಾಡಿ, ದಯಮಾಡಿ ಇದನ್ನು ಮಾಡಿ ನೋಡಿ. ಇದರ ಫಲಿತಾಂಶದಿಂದ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಕೇಳಿಕೊಂಡು ನಿಮ್ಮ ಹ್ಯಾಂಡಲಲ್ಲಿ ಬದುಕ್ತಾರೆ. ಒಳ್ಳೆತನದಲ್ಲಿ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿ ನೋಡಿ. ಮಾಡಿದ ಬಳಿಕ ತಪ್ಪದೇ ಕಾಮೆಂಟ್ ಮಾಡಿ. ನಿಮಗೆ ಒಳ್ಳೆಯದಾಗಿದೆ ಅಂತ ಗೊತ್ತಾದರೆ 100 ಜನಕ್ಕೆ ಆ ವಿಷಯ ತಲುಪಲಿ, 100 ಜನರಿಂದ 1000 ಜನಕ್ಕೆ ಒಳ್ಳೆಯದಾಗಲಿ. ಇಂತಹ ವಿಶೇಷವಾದಂಥ ವಿಷಯಗಳನ್ನು ಒಂದು ಜಾಗದಲ್ಲಿ ಕೂತ್ಕೊಂಡು ತಿಳ್ಕೊಂಡು ಇಂತಹ ವಿಧಾನಗಳನ್ನು ಮಾಡೋರು ನಿಜಕ್ಕೂ ನೀವು ಪುಣ್ಯವಂತರು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೇನೇ ಇದನ್ನು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ತುಳಸಿ ಮಾತೆ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.